ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ನನ್ನ ನಂಬಿಕೆ. ಇದೇ ಥರ ನಮ್ಮ ಸ್ಫೂರ್ತಿಯನ್ನು ನಾವು ಇಟ್ಕೊಂಡು ಮುಂದುವರಿಯೋಣ. ಅನಂತ ಧನ್ಯವಾದಗಳು. ಎಲ್ಲರೂ ನನ್ನ ಹತ್ರ ಭಾಳಷ್ಟು ಮೆಸೇಜ್ ಕಳಿಸಿದ್ರಿ, ಒಳ್ಳೊಳ್ಳೆ ಕಮೆಂಟ್ಸ್ ಕಳಿಸಿದ್ರಿ ಹಳೆ ವಿಡಿಯೋಗೆ. ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇದಕ್ಕೆಲ್ಲದಕ್ಕೂ ಚಿರಋಣಿ. ನನಗೆ ಏನನ್ಸುತ್ತೆ ಅಂತಂದರೆ ಇದಕ್ಕೊಂದು ನೆಕ್ಸ್ಟ್ ಸ್ಟೆಪ್, ಇದಕ್ಕೊಂದು ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ನಾವು ತರಬೇಕು ಅಂತಂದರೆ ನಾನಿವಾಗ ಅಂದ್ಕೊಂಡಿರೋದೇನಂತಂದರೆ, ಈಗ ನಮ್ಮಲ್ಲಿ ಕವಿಗಳಿದ್ದಾರೆ, ಲೇಖಕರಿದ್ದಾರೆ, ಅನಂತವರು, ಇವರು ಹಾಸ್ಯ ಮಾಡ್ತಕ್ಕಂಥವ್ರು ಅಥವಾ ಈ ನಗೆ ಹಬ್ಬ ಮಾಡ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ಸೊ ಈಗ ನಮ್ಮಲ್ಲಿ ನಾವು ಬದಲಾವಣೆ ಮೂಡಬೇಕು ಅಂತಂದರೆ ಈ ಒಂದು ಇನ್ಸ್ಪಿರೇಷನ್ ಅಥವಾ ಈ ಇನ್ಸ್ಪೈರ್ ಮಾಡುವಂಥ ಒಂದು ಕಮ್ಯುನಿಟಿ ಏನಿದೆ ಹೊರಗಡೆಗೆ, ಅವರು ಕೂಡ ಒಂದು ಪಾರ್ಟಿಸಿಪೇಷನ್ ಮಾಡಲೇಬೇಕು. ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಭಾರತ ಚೇಂಜ್ ಆಗಬೇಕು ಅಂತಂದರೆ ಅರಿವು ಮೂಡಿಸೋದ್ರಲ್ಲಿ ಅವ್ರದ್ದು ಒಂದು ಪಾತ್ರ ಇರುತ್ತೆ. ಈಗ ನೋಡಿ, ರನ್ನ, ಪಂಪ, ಹಳೆಗನ್ನಡದವರು, ಕುವೆಂಪು ಎಲ್ಲರೂ ಹಾಡು ಹೊಗಳ್ತೀವಿ ನಾವು. ಯಾಕೆ? ಅಂಥ ಒಂದು ಸಾಹಿತ್ಯ ಇತ್ತು, ಅಂಥ ಒಂದು ಇನ್ಫಾರ್ಮೇಷನ್ ಎಲ್ರಿಗೂ ಬಂದು ಕೂತ್ಕೋತಾ ಇತ್ತು. ನಮ್ಮಲ್ಲಿ ಒಳಗಡೆ ಕೂತ್ಕೊಂಡು ನಮ್ಮನ್ನು ನಾವು ತಿದ್ದುಕೊಂಡು ನಮ್ಮನ್ನು ನಾವು ಬದಲಾವಣೆ ಮಾಡ್ಕೋಬೇಕು ಅಂತ ಒಂದು ಸಮಾಜ ಆವಾಗ ಸೃಷ್ಟಿಯಾಗಿತ್ತು ಮುಂಚೆ. ಈಗಲೂ ಅಷ್ಟೇ. ಈಗ ನಮ್ಮಲ್ಲಿ ಏನಾಗ್ತಾಯಿದೆ ಅಂತಂದರೆ ಅದನ್ನು ಹೇಳೋಕ್ಕೆ ಆಗಲ್ಲ. ಒಂದು ಲಿಂಕ್ ನಾನು ಈ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನನ್ನ ಫೇಸ್ಬುಕ್ನಲ್ಲಿ ಒಬ್ಬರು ಮಾತಾಡಿದ್ದಾರೆ, ದಯವಿಟ್ಟು ಅದನ್ನು ಕೇಳಿಸ್ಕೊಳ್ಳಿ. ಅವ್ರಿಗೆ ನಾನೇನು ಹೇಳೋಕ್ಕಾಗಲ್ಲ, ಅವರು ಇನ್ಫ್ಲೂಯೆನ್ಸರೇ. ಆದರೆ ನಮ್ಮ ಕರ್ನಾಟಕನ ಯಾವ ಲೆವೆಲಿಗೆ ತೊಗೊಂಡೋಗ್ಬೇಕು, ಎಲ್ಲಿಡಬೇಕು, ಯಾವ ಥರ ನಾವು ಬದಲಾವಣೆ ತರಬೇಕು. ಈಗ ದೇಶದಲ್ಲಿರೋರು ನೋಡ್ತಾರೆ, ಚಿಕ್ಕ ಮಕ್ಕಳು ನೋಡ್ತಾರೆ, ಹೊರಗಿನವ್ರು ನೋಡ್ತಾರೆ. ಇಂಥ ಸಮಾಜ ನಾವು ಸೃಷ್ಟಿ ಮಾಡಬೇಕಾ? ಅದು ನನಗೆ ಗೊತ್ತಿಲ್ಲ. ಅದನ್ನು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಅದನ್ನು ಆ ಲಿಂಕ್ನ ನಾನು ಕೊಡ್ತೀನಿ. ನಾನು ಹೇಳೋದನ್ನೇ ಹೇಳಾಗಿದೆ, ಹೊಸ ಭಾರತ ಬೇಕು ಅಂತ. ಅವರಿಗೂ ಒಂದು ಮೆಸೇಜ್ನ ನಾನು ಡೈರೆಕ್ಟಾಗಿ ಸೋಷಿಯಲ್ ಮೀಡಿಯಾ ಮುಖಾಂತರ ನಾನು ಕೊಟ್ಟಿದ್ದೀನಿ. ಈ ವಿಡಿಯೋನ ನಾನು ಮಿಕ್ಸ್ ಮಾಡೋದಾಗಲಿ, ಒಂದು ಸ್ಟಾಪ್ ಮಾಡೋದಾಗಲಿ ಅವೆಲ್ಲ ಏನೂ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ವಿಲ್ ಕಂಟಿನ್ಯೂ. ಈಗ ಹೊಸ ಸ್ಟೆಪ್, ಈಗ ನಮ್ಮಲ್ಲಿ ಏನು ಬೇಕು, ಇವಾಗ ನಮ್ಮಲ್ಲಿ ಏನು ಉತ್ತೇಜನ ಬೇಕು. ಇವಾಗ ಆಯಿತು, ನನ್ನ ಬೀಳನ್ನೆಲ್ಲ ಕೇಳಿದ್ರಿ, ನನ್ನ ಬೀಳಿನಿಂದ ಎಲ್ಲರೂ ಒಂದು ಸಪೋರ್ಟ್ ಕೊಟ್ರಿ, ತುಂಬ ಧನ್ಯವಾದ. ಇಲ್ಲಿಂದ ನಾವು ಎಲ್ಲಿಗೆ ಹೋಗಬೇಕು, ಮುಂದೆ ಯಾವ ಥರ ಇನ್ಕ್ಲೂಸಿವ್ ಸೊಸೈಟಿ ಮಾಡಬೇಕು, ಇದಕ್ಕೆ ನನ್ನ ಮೊದಲೇ ಹೆಜ್ಜೆ. ಇದಕ್ಕೆ ನಿಮಗೆ ಒಂದು ಸ್ಫೂರ್ತಿ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಕಷ್ಟಗಳು ಯಾವ ಥರ ಬೇಕಾದರೂ ಬರ್ಬೋದು. ಒಂದು ನಗೆ ಹಬ್ಬದವ್ರನ್ನ ಒಂದು ಮಾತನ್ನು ಕೇಳಿಸ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ಲಿಂಕ್ ಇದೆ, ಡಿಸ್ಕ್ರಿಪ್ಷನಲ್ಲಿದೆ. ಅದನ್ನು ನೀವು ಕೇಳಿಸ್ಕೊಂಡ್ರೆ ಯಾವ ಥರ ಸಮಾಜ ಸೃಷ್ಟಿ ಆಗ್ತಾ ಇದೆ, ಅದನ್ನು ನಕ್ಕದವರಿಗೆ ಅವ್ರು ಯಾವ ಥರ ಸಮಾಜ ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವು ನೋಡ್ಕೋಬೋದು. ಅದ್ರ ಜೊತೆಗೆ ಈ ಸಮಾಜ ಅದಲ್ಲ ಅಂತ ಹೇಳಿ ನಾವು ಮುಂದೆ ನಿಂತ್ಕೊತಾ ಇದ್ದೀವಲ್ಲ, ದಟ್ ಈಸ್ ದ ಸ್ಟೆಪ್. ಎರಡನೇದು, ಈಗ ಇನೋವೇಷನ್ ಸೆಂಟರ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಇನೋವೇಷನ್ ಸೆಂಟರ್ನ ಎಲ್ಲ ರಿಟೈರ್ಡ್ ಪ್ರೊಫೆಸರ್ಸು, ಆಮೇಲೆ ಸೈಂಟಿಸ್ಟು ಎಲ್ಲರನ್ನೂ ಸೇರಿಸಿ ಇನೋವೇಷನ್ ಸೆಂಟರ್ನ ನಾನು ಶುರು ಮಾಡ್ತಾಯಿದ್ದೀನಿ. ಇದು ಆದಷ್ಟು ಬೇಗ ಶುರುವಾಗುತ್ತೆ. ಇನ್ನೊಂದು ವಾರದಲ್ಲಿ ಅದು ಲಾಂಚ್ ಕೂಡ ಆಗ್ಬೋದು. ತಮ್ಮ ಮುಂದೆ ನಾನು ಬರ್ತೀನಿ. ಮತ್ತು ಇನ್ನಷ್ಟು ಸಹಕಾರ ಕೊಡಲಿಕ್ಕೂ ನನ್ನ ಸ್ನೇಹಿತರೊಬ್ಬರು ಬಂದು ಸೇರಿಕೊಂಡಿದ್ದಾರೆ. ನಿನ್ನೆ ಒಂದು ಒಳ್ಳೆ ಮೀಟಿಂಗು ಆಯಿತು. ಭಾಳ ಸಂತೋಷ ಆಗಿದೆ. ನನ್ನ ಆಡಿಟ್ರು ಅಷ್ಟೇ, ಅವರು ನಿಲ್ಲದಿರ ಯಾವುದೇ ಕಾರಣಕ್ಕೂ ಅವರು ಮುನ್ನುಗ್ತಾನೇ ಇದ್ದಾರೆ. ಒಂದು ಸಪೋರ್ಟ್ ತರಬೇಕು, ನಾನು ಮಾಡಲೇಬೇಕು ಅಂತ. ಒಂದು ಖಾಸಗಿ ಉದ್ಯಮಿ ಒಬ್ಬರು ಮಹಿಳೆ, ಅವರು ಬಂದು ನನಗೆ ಕನೆಕ್ಟ್ ಮಾಡಿ ನನ್ನ ಆಡಿಟ್ರ್ ಮುಖಾಂತರ ಬಂದಿದ್ದಾರೆ. ಅವರು, ಮೇಡಮ್ ನಾನು ಬಂದೇ ಬರ್ತೀನಿ, ಏನು ಬೇಕಾದರೂ ಮಾಡೋಣ, ನಾನು ನಿಂತ್ಕೊಳ್ತೀನಿ ನಿಮ್ಮ ಜೊತೆ ಅಂತಲೂ ಬಂದಿದ್ದಾರೆ, ಕೈ ಜೋಡಿಸಿದ್ದಾರೆ. ಸೊ ನನ್ನ ಅಂದಾಜಿಗೆ ಇದು ಹೆಚ್ಚಾಗಿ ಶಕ್ತಿನ ನನಗೆ ತುಂಬ್ತಾ ಇದೆ. ಕರ್ನಾಟಕದವ್ರು ಹೆಚ್ಚಾಗಿ ಶಕ್ತಿ ಕೊಡ್ತಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಇದಕ್ಕೆ ಇನೋವೇಷನ್ ಸೆಂಟರ್ ಫಸ್ಟ್ ರಿಸಲ್ಟು. ಎರಡನೇ ವಿಚಾರ ನಿಮ್ಮ ಮುಂದೆ ನಾನು ಹೇಳಬೇಕು ಅಂತಂದರೆ, ಎರಡನೇ ವಿಚಾರ ಏನಿದೆ, ಇದು ನಮ್ಮಲ್ಲಿ ಈ 440 ಗ್ಯಾಡ್ಜೆಟ್ಸ್ ನಾವು ಇಟ್ಕೊಂಡಿದ್ದೀವಿ. ಈ ಕೀಬೋರ್ಡ್ರು, ಮೂಗರು, ಕುಂಟ್ರು, ಯಾವುದೇ ನ್ಯೂನತೆ ಇರುವಂಥವ್ರು, ನರ್ವಸ್ ಡಿಸೆಬಿಲಿಟಿ ಅಂತಂದರೆ ಒಂದು ಲೆವೆಲ್ಗಲ್ಲ, ಭಾಳಷ್ಟು ನ್ಯೂನತೆಗಳಿದೆ. ಎಲ್ಲರೂ ಇವಾಗ ನಾವು ಸರಿಯಾಗಿ ಕಾಣಿಸ್ತೀವಿ, ನಮ್ಮಲ್ಲೂ ಡಿಸೆಬಿಲಿಟೀಸ್ ಇದ್ದಾವೆ. ಸೊ ಇದರಲ್ಲಿ ನಾವು ಬದಲಾವಣೆ ತರಬೇಕಾಗಿರುವಂಥ ವಿಚಾರ ಭಾಳಷ್ಟಿದೆ. ಎಲ್ಲದಕ್ಕೂ ಒಂದೊಂದು ಗ್ಯಾಡ್ಜೆಟ್ಸು, ಎಲ್ಲದಕ್ಕೂ ಒಂದೊಂದು ಯೋಚನೆ ಮಾಡಿರ್ತಕ್ಕಂಥ ಒಂದು ದೇಶ ಅಂದರೆ ನಮ್ಮ ಭಾರತ ಮಾತ್ರ. ನಮ್ಮ ಹತ್ರ 440 ಗ್ಯಾಡ್ಜೆಟ್ಸ್ ಇದೆ. ಅದು ನಿಮ್ಮ ತಿಳುವಳಿಕೆ ಇರಲಿ. ಅದನ್ನು ನಾನು ಶೋಕೇಸ್ ಮಾಡ್ತಾಯಿದ್ದೀನಿ. ಒಬ್ಬರು ನನಗೆ ಪ್ರೊಫೆಸರ್ ನೆನ್ನೆ ಎಸ್ ಅಂತ ಹೇಳಿದ್ದಾರೆ, ISBR ಇನ್ಸ್ಟಿಟ್ಯೂಷನ್ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ.
ಅಲ್ಲಿ ನಾವು ಅದನ್ನು ಪ್ರದರ್ಶನ ಮಾಡ್ತೀವಿ. ಡೇಟ್ಸ್ನ ಫೈನಲೈಸ್ ಆಗಿಲ್ಲ, ಅದನ್ನು ನಾನು ನಿಮ್ಗೆ ಹೇಳ್ತೀನಿ, ಆದಷ್ಟು ಬೇಗ ನಮ್ಮ ಮುಂದೆ ತಿಳಿಸ್ತೀನಿ. ಈ ಎಲ್ಲ ಗ್ಯಾಡ್ಜೆಟ್ಸು ಬರ್ದಿರ ಇರ್ಬೋದು, ಸ್ವಲ್ಪ ಬರ್ಬೋದು. ಮಾಧ್ಯಮಗಳು ಖಂಡಿತ ಬರಬೇಕು, ಇದನ್ನು ತೋರಿಸ್ಬೇಕು. ನಮ್ಮಲ್ಲಿ ಯಾವ ಥರ ಒಂದು ಈ ಸಮಾಜನ ಸೃಷ್ಟಿ ಮಾಡ್ತಿದ್ದೀವಿ, ಬದಲಾವಣೆ ತರಿಸ್ತಾ ಇದ್ದೀವಿ ಅನ್ನೋದನ್ನು ನೀವು ಹೊರಗಡೆ ತೋರಿಸ್ಬೇಕಾಗಿದೆ. ಈ ಒಂದು ಸೃಷ್ಟಿ, ಇದಕ್ಕೆ ಬರೋಣ. ಆ ಸೃಷ್ಟಿ ಏನಕ್ಕಾಗಿದೆ ಅನ್ನೋದು ಭಾಳ ಇಂಪಾರ್ಟೆಂಟ್. ನಾವು ನಮ್ಮ ನಗೆ ಹಬ್ಬದವ್ರನ್ನ ಕೇಳಿಬಿಟ್ರೆ ನಮಗೆಂಥ ಒಂದು ದುರಂತ ಮನಸ್ಸಿನಲ್ಲಾಗತ್ತೆ ಅಂತಂದರೆ ಅದು ಯಾರಿಗೂ ಬೇಡ. ಅಂಥರ ಒಂದು ಸಮಾಜನ ಸೃಷ್ಟಿ ಮಾಡಬಾರ್ದು, ಮಾಡಲಿಕ್ಕೂ ಪ್ರಯತ್ನನೂ ಪಡಬಾರ್ದು ಅಂತ ನನಗೊಂದು ರಿಕ್ವೆಸ್ಟ್ ಇದೆ ನಿಮ್ಮೆಲ್ಲರ ಹತ್ರನೂ. ಸೊ ಇದನ್ನು ನೀವು ತಿದ್ದಿ ತಮ್ಮನ್ನು ತಾವು ಬದಲಾಯಿಸ್ಕೊಳ್ಳಿ. ಈ ಒಂದು ಯಾತಕ್ಕಾಗತ್ತೆ, ಇದು ಏನು ಸಮಾಚಾರ ಅನ್ನೋದು ತಗೊಂಬರೋದು ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಮ್ಮಗಳಿಗೆ. ಸೊ ಹಾಗಾಗಿ ನನ್ನ ಕಳಕಳಿಯ ಮನವಿ, ಎಲ್ಲರೂ ದಯವಿಟ್ಟು ಈ ವಿಚಾರಗಳನ್ನು ಓದಿ ತಿಳ್ಕೊಳ್ಳಿ. ಗೂಗಲ್ ಇದೆ, ನನ್ನ ಹತ್ರ ಬರಬೇಡಿ. ನಾನು ಒಂದಷ್ಟು ವಿಚಾರಗಳನ್ನು ನಾನು ಹೇಳ್ತೀನಿ. ಗೂಗಲ್ ಖಂಡಿತ ಇದೆ, ತುಂಬ ವಿಚಾರಗಳು ಸಿಗ್ತಾ ಇದೆ ಈಗ ಈ ನಡುವೆ. ನನ್ನ ಹತ್ರ ನಾನೇನು ಇಲ್ಲಿ ಸುಳ್ಳು ಹೇಳಬೇಕು, ನಿಮ್ಮ ಮುಂದೆ ಬರಬೇಕು, ನಾನು ದುಡ್ಡು ಮಾಡ್ಕೋಬೇಕು ಅಂತ ಖಂಡಿತ ಬಂದಿಲ್ಲ. ನನಗೆ ಯಾರೂ ದುಡ್ಡು ಕೊಡಬೇಡಿ, ದುಡ್ಡಿನ ಸವಾಸಕ್ಕೂ ಬೇಡ ನನಗೆ. ನಾನು ಹೇಳ್ತಾ ಇರೋದು ನಮ್ಮಲ್ಲಿ ನಾವು ಬದಲಾವಣೆ ಮಾಡಬೇಕು, ನಮ್ಮ ಹೊಸ ಭಾರತ ನಿರ್ಮಾಣ ಆಗಬೇಕು. ಅದಕ್ಕೆ ನೀವೇನು ಮಾಡ್ತೀರಾ, ನೀವು ಹೆಂಗೆ ಇನ್ವಾಲ್ವ್ ಆಗ್ತೀರಾ, ನೀವು ಇಂಡಿಪೆಂಡೆಂಟಾಗಿ ಹೆಂಗೆ ಭಾರತನ ಸೃಷ್ಟಿ ಮಾಡ್ಕೋತೀರಿ, ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನಾವೇ ಇರಬೇಕು ಅಂತ ಏನಿಲ್ಲ, ನಾನೇನು ಲೀಡರ್ ಅಲ್ಲ. ನಾನು ಒಂದು ಪ್ರಯತ್ನ ಮಾಡೋಕ್ಕೆ ಶುರು ಮಾಡಿದ್ದೀನಿ, ತಮ್ಮಲ್ಲೊಂದು ಆಶಾಭಾವನೆಯನ್ನು ಮೂಡಿಸ್ತಾ ಇದ್ದೀನಿ. ಈ ಒಂದು ಆಶಾಭಾವನೆಯನ್ನು ತಗೊಂಡು ನೀವು ಏನಾದರೂ ಮುಂದಿನ ಹೆಜ್ಜೆಯನ್ನು ಇಟ್ಟು ನಿಮ್ಮನ್ನು ನೀವು ಸರಿ ಮಾಡಿಕೊಂಡು ನೀವು ಓಕೆ ನಾನು ಇವಾಗೇನೋ 9 to 6 ಜಾಬ್ ಮಾಡ್ತಾಯಿದ್ದೀನಿ, ಅಥವಾ 8 ಗಂಟೆಗೆ ಹೋಗ್ತೀನಿ, ಸಾಯಂಕಾಲ 10 ಗಂಟೆಗೆ ಬರ್ತೀನಿ, ನನ್ನ ಬಾಸ್ ಹಿಂಗಿದ್ದಾರೆ ಹಾಗಿದ್ದಾರೆ. ಎಸ್, ಎಲ್ರಿಗೂ ಇರುತ್ತೆ, ಸಾಲ ಎಲ್ರಿಗೂ ಇರುತ್ತೆ, ಎಲ್ರದ್ದು ಅದೊಂದು ಜೀವನ ಬದುಕು. ಇದೆಲ್ಲ ಇಟ್ಕೊಂಡು ನಾನೇನು ಕನ್ಸ್ಟ್ರಕ್ಟ್ ಮಾಡಿದ್ದೀನಿ, ನಾನು ಯಾವ ಥರ ದುಡಿತಾ ಇದ್ದೀನಿ, ಬರೀ ಟ್ಯಾಕ್ಸ್ ಕಟ್ಟೋದು ಒಂದೇ ಅಲ್ಲ, ನಾನು ಇದನ್ನು ಬಿಟ್ಟು ಬೇರೆ ಏನು ಮಾಡ್ತಾಯಿದ್ದೀನಿ, ಯಾವ ಥರ ಒಂದು ಜೀವನ ನಾನು ಸೃಷ್ಟಿ ಮಾಡ್ಕೋತಾ ಇದ್ದೀನಿ, ಯಾವ ಥರ ನನ್ನ ಬದುಕನ್ನು ಮಾದರಿಯಾಗಿ ಇಡ್ತಾ ಇದ್ದೀನಿ, ಇದು ನಾನು ಮಾಡಿರ್ತಕ್ಕಂಥ ಹೆಜ್ಜೆ. ನೀವು ಮಾಡಿ ಅಂತ ನನಗೆ ರಿಕ್ವೆಸ್ಟ್ ಇದೆ. ನಿಮ್ಮ ಪ್ರಯತ್ನವೂ ನೀವೆಲ್ಲರೂ ಮಾಡಿ. ಯಾಕಂದರೆ ಭಾರತ 2047ಗೆ ನಾವು ಒಂದು ಡೆವಲಪ್ಡ್ ಎಕಾನಮಿ ಆಗಬೇಕು ಅಂತಂದರೆ ನಮ್ಮ ಹತ್ರ ತುಂಬ 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 ಕೆಲಸ ಆಗಬೇಕು. ಒಬ್ಬರಿಂದ ಆಗುವಂಥದ್ದಲ್ಲ. ಎಲ್ಲರೂ ಸೇರ್ಕೊಳ್ಳಿ, ಸಪ್ರೇಟಾಗಿ ನಿಮ್ಮದೇ ಕಂಪ್ನೀಸ್ ಮಾಡಿ, ನಿಮ್ಮದೇ ಟ್ರಸ್ಟ್ ಮಾಡಿ. ಇದರಲ್ಲಿ ಸೋಷಿಯಲ್ ಎಂಟರ್ಪ್ರಿನರ್ಶಿಪ್ ಅಂತ ಕರೀತಾರೆ. ಎಷ್ಟೋ ತೊಂದರೆಗಳಿರುವಂಥ ಜಾಗಗಳಲ್ಲಿ ನೀವು ದುಡಿರಿ, ಕೆಲಸ ಮಾಡಿ, ಬೇರೆಯವ್ರಿಗೆ ಸಪೋರ್ಟ್ ಮಾಡಿ, ಒಬ್ಬರಿಗೆ ಇನ್ನೊಬ್ರು ಒತ್ತಾಸೆ ಆಗಿರಿ. ಈಗ ಗಲಾಟೆ ಮಾಡ್ಕೊಳ್ಳೋದು, ಹೊರಗಡೆ ಹೋಗೋದು, ಏನೇನೋ ಮಾಡ್ಕೊಳ್ಳೋದು, ಇದೊಂದು ಚೂರು ಸರಿ ಹೋಗ್ತಾ ಇಲ್ಲ. ಸೊ ಹಾಗಾಗಿ ಹೊಸ ಭಾರತದ ನಿರ್ಮಾಣಕ್ಕೆ ದಯವಿಟ್ಟು ಅಡಿಪಾಯಕ್ಕೆ ನೀವುಗಳು ಸ್ಟೋನ್ನ ನೀವೇ ನೆಟ್ಕೋಬೇಕು. ನಾನು ಮಾಡ್ತಾಯಿದ್ದೀನಿ, ನನ್ನ ಜೊತೆ ಸೇರ್ಕೊಳ್ಳೋಂಥವ್ರು ಬನ್ನಿ, ನಾನೇನು ಬೇಡ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಮಾಡೋದಕ್ಕೆ ಭಾಳಷ್ಟು ಕೆಲಸ ಇದೆ. ಚೇಂಜ್ ಮಾಡಬೇಕು ಅಂತಂದರೆ ಖಂಡಿತ ಸಾಧ್ಯ ಆಗುತ್ತೆ. ಐ ನೀಡ್ ಚೇಂಜ್ ಅಂತಂದರೆ ಡೆಫಿನೆಟ್ಲಿ ದೇರ್ ಇಸ್ ಎ ಪಾಸಿಬಿಲಿಟಿ. ಇವಾಗ ನಮ್ಮ ಹತ್ರ ಚೇಂಜ್ ಬೇಡ ರೀ, ನಾವು ಆರಾಮಾಗಿರ್ತೀವಿ, ಯಾರೋ ಇನ್ನೇನೋ ಮಾಡಿದ್ರು, ಅವ್ರು ಯಾರೋ ಇನ್ನೇನೋ ಮಾಡಿದ್ರು, ತೊಂದರೆ ಆಗೋಯ್ತು ನನಗೆ, ಈ ಥರ ಒಂದು ಡಿಸಪಾಯಿಂಟ್ಮೆಂಟ್ ಆಗೋಯ್ತು, ಹಿಂಗೆ ಕೂತ್ಕೊಂಡ್ರೆ ನಾವು ಹಂಗೆ ಕೂತಿರ್ತೀವಿ. ನಮ್ಮ ಅಣ್ಣವ್ರು ಹಾಡು ಆಗೋದು ಎಂದು ಕೈ ಕಟ್ಟಿಕೊಳ್ಳಿದಿರಿ ಅಂತ. ಸೊ ಇದೇ ಥರನೇ ದಯವಿಟ್ಟು ತಮ್ಮನ್ನು ತಾವು ಎಲ್ಲದರಲ್ಲೂ ಚೇಂಜ್ ಮಾಡಿಕೊಂಡು ಈ ಚೇಂಜ್ ಏನು ಇನಿಷಿಯೇಟಿವ್ ಇದೆ ಇದಕ್ಕೆ ತಮ್ಮ ಸಪೋರ್ಟ್ನ ಕೊಡಿ. ನೀವುಗಳು ಬನ್ನಿ. ನನ್ನ ಒಂದು ಐಡೆಂಟಿಟಿ ಬೇರೆ ಇರಲಿ, ಆದರೆ ನಾವು ಮಾಡ್ತಕ್ಕಂಥ ಕೆಲಸ ಏನಿದೆ ಇದಕ್ಕೆ ಯಾವ ಐಡೆಂಟಿಟಿನೂ ಇಲ್ಲ, ಯಾವ ಜೆಂಡರೂ ಇಲ್ಲ. ನೀವುಗಳು ಸಹಕರಿಸಬೇಕು, ನೀವುಗಳು ಸೇರಿಕೊಡಿ, ಬನ್ನಿ. ಒಂದು ಹೊಸ ಭಾರತದ ನಿರ್ಮಾಣಕ್ಕೆ ತಮ್ಮೆಲ್ಲರದ್ದು ಒಂದು ಸಹಕಾರ ಬೇಕಾಗಿದೆ. ಧನ್ಯವಾದ. ಮತ್ತೊಂದು ವಿಡಿಯೋ ಜೊತೆಗೆ ಬರ್ತೀನಿ, ಆದಷ್ಟು ಬೇಗ ತಮ್ಮನ್ನು ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.